ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 6,000 ರೂಪಾಯಿ ಬರಬೇಕಾ? ಹಾಗಾದರೆ ಈ ಒಂದು ಕೆಲಸವನ್ನು ನೀವು ಮಾಡಿ. ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಲಾಂಚ್ ಆಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸಿಕೊಂಡ್ರೆ ಪ್ರತಿ ತಿಂಗಳು ಕೂಡ 6,000 ರೂಪಾಯಿ ಸಿಗುತ್ತೆ. ಹಾಗಾದರೆ 6,000 ರೂಪಾಯಿ ಯಾವ ರೀತಿ ಬರುತ್ತೆ, ಏನೇನು ಕಂಡೀಷನ್ಸ್ ಇದೆ ಎಲ್ಲನೂ ಕೂಡ ನೋಡೋಣ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಈ ಒಂದು ಯೋಜನೆ ಯಾವುದು, ಏನೇನು ಕಂಡೀಷನ್ಸ್ ಇದೆ, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ನಿಮಗೆ 6,000 ರೂಪಾಯಿ ಯಾವ ರೀತಿ ಬರುತ್ತೆ ಎಲ್ಲನೂ ಕೂಡ ಪಿನ್ ಟು ಪಿನ್ ತಿಳಿಸಿಕೊಡುತ್ತೇನೆ. ಫಸ್ಟ್ ನಿಮಗೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅರ್ಜಿ ಸಲ್ಲಿಸುವುದಕ್ಕೆ, ಅದನ್ನು ಮೊದಲು ತಿಳಿಸಿಕೊಡುತ್ತೇನೆ. ನಂತರ ಕಂಡೀಷನ್ಸ್ ಯಾವ ರೀತಿ ಇದೆ, 6,000 ರೂಪಾಯಿ ನಿಮಗೆ ಯಾವ ರೀತಿ ನಿಮಗೆ ಕ್ರೆಡಿಟ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ತಿಳಿಸಿಕೊಡುತ್ತೇನೆ. ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ತುಂಬಾನೇ ಸಿಂಪಲ್. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಿರಲ್ಲ, ಅದೇ ಸೆಂಟರ್ಗಳಲ್ಲಿ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಒನ್ ಆಗಿರಬಹುದು, ಗ್ರಾಮ ಒನ್ ಆಗಿರಬಹುದು, ಬಾಪೂಜಿ ಸೇವಾ ಕೇಂದ್ರ ಆಗಿರಬಹುದು, ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು. ಅಂದರೆ ಸೈಬರ್ಗಳಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಪರ್ಮಿಷನ್ ಇರುವುದಿಲ್ಲ. ಅದನ್ನು ಸ್ವಲ್ಪ ರಿಜಿಸ್ಟರ್ ಮಾಡಿಕೊಳ್ಳಿ. ಮತ್ತೆ ಕಂಡೀಷನ್ಸ್ ಏನೇನಿದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಜಾಸ್ತಿ ಏನು ಡಾಕ್ಯುಮೆಂಟ್ಸ್ಗಳು ಏನು ಕೇಳ್ತಾ ಇಲ್ಲ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಮತ್ತೆ ನಿಮ್ಮದು ಒಂದು ಮೊಬೈಲ್ ನಂಬರ್, ಈ 3 ಡೀಟೇಲ್ಸ್ ಇತ್ತು ಅಂದರೆ ಆರಾಮವಾಗಿ ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರುತ್ತಾರಲ್ಲ, ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದಾ ಅಥವಾ ಒಬ್ಬರು ಅರ್ಜಿ ಸಲ್ಲಿಸಬಹುದು, ಅದು ನಿಮ್ಮ ಮೇಲೆ ಡಿಸೈಡ್ ಆಗಿರುತ್ತದೆ. ಹಾಗಾದರೆ ಈ ಒಂದು ಯೋಜನೆಗೆ ಹಣ ಯಾವ ರೀತಿ ಬರುತ್ತೆ, ಈ ಒಂದು ಯೋಜನೆ ಹೆಸರು ಏನು ಅನ್ನೋದನ್ನು ನಿಮಗೆ ಮೇನ್ ಕಾಮನ್ ಡೌಟ್ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ ಹಣ ಯಾವ ರೀತಿ ಬರುತ್ತೆ ಮತ್ತೆ ಈ ಒಂದು ಯೋಜನೆ ಹೆಸರು ಏನು ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ, ಇಲ್ಲಿ ಒಂದು ಯೋಜನೆಗೆ ಕಂಡೀಷನ್ಸ್ ಏನಿರುವುದು ಏನೆಂದರೆ, ಮೇನ್ ಆಗಿ ಗೋರ್ಮೆಂಟ್ ಕೆಲಸ ಹೊಂದಿರಬಾರದು ಮತ್ತೆ ಸೆಂಟ್ರಲ್ ಆಗಿರಲಿ ಸ್ಟೇಟ್ ಗೋರ್ಮೆಂಟ್ ಆಗಿರಲಿ ಯಾವುದೇ ತರಹದ ಕೆಲಸ ಹೊಂದಿರಬಾರದು. ಗೋರ್ಮೆಂಟ್ ಕೆಲಸ ಪಡಿತಾ ಇರುವವರು ಎಲಿಜಿಬಲ್ ಆಗಿರುವುದಿಲ್ಲ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ. ಇದು ಬಿಟ್ಬಿಡು ಏನಾದರೂ ಕೆಲಸ ಮಾಡುತ್ತಿದ್ದೀರಾ, ಓನ್ ಆಗಿ ಕೆಲಸ ಮಾಡುತ್ತಿದ್ರೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಏಜ್ ಬಂದ್ಬಿಟ್ಟು 18 ವರ್ಷ ದಾಟಿರಬೇಕು. ನಿಮ್ಮ ಏಜ್ 40 ವರ್ಷ ಅಥವಾ 40 ವರ್ಷ ಒಳಗಡೆ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಸಾಧ್ಯ. 40 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದ್ರೆ ಅರ್ಜಿ ಸಲ್ಲಿಸುವುದಕ್ಕೆ ಆಗಲ್ಲ. ಅದನ್ನ ಸ್ವಲ್ಪ ತಲೆಯಲ್ಲಿಟ್ಟುಕೊಳ್ಳಿ. ಮತ್ತೆ ಈ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತದೆ ಅಂದ್ರೆ, ಈ ಒಂದು ತರಹದ ಪೆನ್ಷನ್ ಅಮೌಂಟ್ ಏನು ಬರ್ತದಲ್ಲ ಆ ರೀತಿ ವರ್ಕ್ ಆಗುತ್ತದೆ. ಫಸ್ಟ್ ನೀವು ಏನು ಮಾಡಬೇಕಾಗುತ್ತದೆ ಅಂದರೆ, 18 ವರ್ಷದಿಂದ 40 ವರ್ಷದವರೆಗೆ ಕೂಡ ಅಮೌಂಟನ್ನು ಕಟ್ಟುತ್ತಾ ಬರುತ್ತೀರಾ. ನಿಮ್ಮ ಏಜ್ ತಕ್ಕ ಹಾಗೆ 60 ವರ್ಷ ಆದಮೇಲೆ ಏನು ಮಾಡುತ್ತಾರೆ ಅಂದರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನು ಅರ್ಜಿ ಹಾಕುತ್ತಾ ಇರುತ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ 3,000 ರೂಪಾಯಿ ಕೊಡುತ್ತಾರೆ. ಏನಾದರೂ ಮನೆಯಲ್ಲಿ ಇಬ್ಬರು ಅರ್ಜಿ ಹಾಕಿದರೆ ಗಂಡ ಅಥವಾ ಹೆಂಡತಿ ಇಬ್ಬರಿಗೂ ಕೂಡ ಸೇರಿಸಿ 6,000 ಬರುತ್ತೆ. ಈ ಒಂದು ಯೋಜನೆ ಹೆಸರು ಈ ಶ್ರಮ ಕಾರ್ಡ್ ಅಂತ. ಈ ಒಂದು ಅರ್ಜಿಯನ್ನು ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಬೇಕಾದ್ರೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.